ಶುಭ ಶುಕ್ರವಾರದ ಪ್ರಯುಕ್ತ ಒಂದು ಕಿವಿಮಾತು. ಶ್ರೀ ಮಹಾಲಕ್ಷ್ಮಿ ಪೂಜೆಯನ್ನ ಮಾಡುವ ಸ್ತ್ರೀಯರು ತೆಂಗಿನಕಾಯಿಯನ್ನ ಪುರುಷರಿಂದ ಒಡೆಸಿ ನೀವು ಹೊಡೆಯುವುದು ಬೇಡ. ತೆಂಗಿನಕಾಯಿಯನ್ನು ತಾಂಬೂಲದೊಡನೆ ದಾನ ಮಾಡಿದರೆ ಅಷ್ಟನಿಧಿ ನವನಿಧಿಗಳು ಪ್ರಾಪ್ತಿಯಾಗುತ್ತದೆ. ಪ್ರತಿ ದಿವಸ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರದಿಂದ ತಮ್ಮ ಕುಲದೇವರಿಗೆ ಅಭಿಷೇಕವನ್ನ ಮಾಡಿದರೆ ಎಲ್ಲ ತರಹದ ಸ್ತ್ರೀ ದೋಷ, ಸ್ತ್ರೀ ಶಾಪ, ಸುಮಂಗಲಿ ದೋಷಗಳು ನಿವಾರಣೆಯಾಗುತ್ತದೆ. ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರದಿಂದ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜಿಸಿ ತಾವರೆ ಹೂವಿನಿಂದ ಪೂಜಿಸಿದರೆ ಸತ್ಸಂತಾನ ಭಾಗ್ಯವಾಗುತ್ತದೆ. ಮಕ್ಕಳು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ. ಮಕ್ಕಳು ಹೇಳಿದ ಮಾತು ಕೇಳಿ ದೈವ ಭಕ್ತಿ ಜಾಸ್ತಿ ಇದ್ದು ಗುಣವಂತರಾಗುತ್ತಾರೆ. ಸಾಲದ ಬಾಧೆ ನಿವಾರಣೆ. ಪ್ರತಿದಿನ ಮನೆಯನ್ನ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಹೇಳಿ ಅರಿಶಿನ ಹಾಕಿದ ನೀರಿನಿಂದ ಸಾರಿಸಿದರೆ ಸಾಲದ ಭಯ ಇರೋದಿಲ್ಲ. ಸಾಲದ ಹಣ ಬಹಳ ಬೇಗ ತಿರುಗಿ ಬರುತ್ತದೆ. ನಿಮಗೆ ಯಾರಾದರೂ ಹಣವನ್ನ ಕೊಡಬೇಕಿದ್ದರೆ ಬಹಳ ಬೇಗ ತಂದು ಕೊಡುತ್ತಾರೆ. ಎಚ್ಚರಿಕೆ, ನೆಲ ಒರೆಸಿದ ನಂತರ ಪೂರ್ಣವಾಗಿ ಒಣಗುವವರೆಗೂ ಯಾರು ನೆಲವನ್ನ ತುಳಿಯಬಾರದು. ಶ್ರೀ ಮಹಾಲಕ್ಷ್ಮಿ ಪೂಜೆ ಮಾಡುವವರು ಅಥವಾ ಯಾರೇ ಆಗಲಿ ಬೇರೆಯವರ ಮನೆಯಲ್ಲಿ ತಾಂಬೂಲ ಕೊಟ್ಟಾಗ ಅದನ್ನ ಮನೆಗೆ ತರದೆ ಬೇರೆಯವರಿಗೆ ಕೊಟ್ಟರೆ ಅದು ಅಶುಭ. ನಿಮಗೆ ಬರಬೇಕಾದ ಹಣ ಸಕಾಲದಲ್ಲಿ ಬರುವುದಿಲ್ಲ. ನಿಮ್ಮ ಸಂಪತ್ತು ಕಡಿಮೆಯಾಗುತ್ತದೆ. ಆದ್ದರಿಂದ ನಿಮಗೆ ಕೊಟ್ಟ ತಾಂಬೂಲವನ್ನ ಯಾರಿಗೂ ಕೊಡದೆ ಮನೆಗೆ ತಂದು ದೇವರಿಗೆ ಅರ್ಪಿಸಬೇಕು. ನಂತರ ಬೇಕಾದರೆ ಕೊಡಬಹುದು. ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರ ಪೂಜೆಯನ್ನ ತುಳಸಿ ದಳದಿಂದ ಪೂಜಿಸಿದರೆ ಬಹಳ ಬೇಗ ಶ್ರೀಮಂತರಾಗುತ್ತಾರೆ. ವಿಗ್ರಹವಿಲ್ಲದೆ ಶ್ರೀ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನ ವಿಳ್ಯದೆಲೆಯಲ್ಲಿ ಅರ್ಚಿಸುವವರು ಒಂದು ವಿಳ್ಯದೆಲೆಯಲ್ಲಿ ಅರ್ಚಿಸಬಾರದು. ಅರ್ಚಿಸಿದರೆ ನಿತ್ಯ ದಾರಿದ್ರ್ಯ ಅನುಭವಿಸಬೇಕಾಗುತ್ತದೆ. ಆದ್ದರಿಂದ 2 ವಿಳ್ಯದೆಲೆಯಲ್ಲಿ ಅರ್ಚಿಸಬೇಕು. ಕುಂಕುಮ ಅರ್ಚನೆ ಮಾಡಿದ ವಿಳ್ಯದೆಲೆಯನ್ನ ಯಾರಿಗೂ ಕೊಡಬಾರದು, ಬಿಸಾಕಬಾರದು. ಬಿಸಾಕಿದರೆ ಬೇರೆಯವರಿಗೆ ಕೊಟ್ಟರೆ ಧನ ದಾರಿದ್ರ್ಯ ಉಂಟಾಗುತ್ತದೆ. ಆ ವಿಳ್ಯದೆಲೆಯನ್ನ ಪೂಜೆಯಾದ ಮಾರನೇ ದಿನ ಮನೆಯ ಯಜಮಾನರು ಅಥವಾ ಹಿರಿಯ ದಂಪತಿಗಳು ಮಾತ್ರ ಎಲೆ ಅಡಿಕೆ ಹಾಗೂ ಸುಣ್ಣದ ಸಮೇತ ತಾಂಬೂಲ ಹಾಕಿಕೊಂಡರೆ ನಿಮಗೆ ಬಹಳ ಬೇಗ ಮಹಾಲಕ್ಷ್ಮಿ ಅನುಗ್ರಹ ಉಂಟಾಗುತ್ತದೆ. ಶುಕ್ರವಾರದ ದಿವಸ ಶ್ರೀ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿ ಮೊಸರನ್ನ ಮತ್ತು ನೆಲ್ಲಿಕಾಯಿಯ ಗೊಜ್ಜು ಅಥವಾ ಮೊರಬ್ಬ ನೈವೇದ್ಯ ಮಾಡಿ ಗೋವು ಪೂಜೆಯನ್ನ ಮಾಡಿ ಬ್ರಾಹ್ಮಣ ದಂಪತಿಗಳಿಗೆ ದಾನ ಮಾಡಿದರೆ ನಿತ್ಯ ದಾರಿದ್ರ್ಯ, ಅನ್ನ ದಾರಿದ್ರ್ಯ, ವಸ್ತ್ರ ದಾರಿದ್ರ್ಯ, ಧನ ದಾರಿದ್ರ್ಯ ನಿವಾರಣೆಯಾಗುತ್ತದೆ. ಮಹಾಲಕ್ಷ್ಮಿ ಅನುಗ್ರಹ ಎಲ್ಲರಿಗೂ ದೊರಕಲಿ. ಈ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲನ್ನು ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಧರ್ಮೋ ರಕ್ಷತಿ ರಕ್ಷಿತಾ.